ಹಾಲು ವೆಜ್ಜಾ ಹಾಲು ನಾನ್ ವೆಜ್ಜಾ ಏನು ಹೇಳುತ್ತೆ ಸೈನ್ಸ್? ನಮಸ್ಕಾರ ಸ್ನೇಹಿತರೆ. ಹಾಲು ವೆಜ್ಜಾ ಅಥವಾ ನಾನ್ ವೆಜ್ಜಾ ಅನ್ನೋದು ಶತಮಾನಗಳ ಡಿಬೇಟ್. ಒನ್ನೊಬ್ರು ಡಾಕ್ಟರ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಲು ಪನೀರ್ ಎಲ್ಲ ನಾನ್ ವೆಜ್, ಚಿಕನ್ ಫಿಶ್ ಬೀಫ್ ತರಾನೇ ನಾನ್ ವೆಜ್ ಅಂತ ಹೇಳಿ ದೊಡ್ಡ ಚರ್ಚೆ ಹುಟ್ಟುಹಾಕಿದ್ರು. ಸ್ನೇಹಿತರೆ, ಜಗತ್ತಲ್ಲಿ ಹಾಲು ವೆಜ್ ಅಂತ ಬಲವಾಗಿ ನಂಬೋ ವರ್ಗ ಒಂದು ಕಡೆಯಾದರೆ ಹಾಲು ವೆಜ್ ಆಗೋಕೆ ಚಾನ್ಸೇ ಇಲ್ಲ. ಅದು ಹೆಂಗ್ ಸಾಧ್ಯ? ಪ್ರಾಣಿಜನ್ಯ, ಪ್ರಾಣಿಯ ಕೆಚ್ಚಲಿನಿಂದ ಅದನ್ನು ತೆಗೆದು ಕುಡಿಯಲಾಗುತ್ತೆ. ಅದರಲ್ಲಿ ಅನಿಮಲ್ ಫ್ಯಾಟ್ ಇರುತ್ತೆ, ಅದರಲ್ಲಿ ಅನಿಮಲ್ DNA ಇರುತ್ತೆ. ಹೆಂಗ್ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ವೆಜ್ ಆಗೋಕೆ. ಪೀಪಲ್ ಫಾರ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್, ಪೀಟಾ ಅಂತೂ ಭಾರತ ಸರ್ಕಾರ ಹಾಲಿನ ಪ್ರಾಡಕ್ಟ್ಸ್ ಅನ್ನೆಲ್ಲ ನಾನ್ ವೆಜ್ ಅಂತ ಲೇಬಲ್ ಮಾಡಿ ಅಂತ ಆಗ್ರಹ ಮಾಡುತ್ತೆ. ಹಾಗೆ ನಿಜಕ್ಕೂ ಹಾಲು ವೆಜ್ಜಾ ನಾನ್ ವೆಜ್ಜಾ? ಹಾಲಿನ ಬಗ್ಗೆ ವಿಜ್ಞಾನ ಏನು ಹೇಳುತ್ತೆ? ಜಾಗತಿಕವಾಗಿ ಜನರಲ್ಲಿ ಯಾವ ರೀತಿಯ ನಂಬಿಕೆಗಳಿವೆ? ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಆ ಕಡೆ ತನಕ ಮಿಸ್ ಮಾಡಿದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಹಾಲಿನ ಡಿಬೇಟ್ ಶುರು. ಕೋಳಿ ಮೊದಲ, ಮೊಟ್ಟೆ ಮೊದಲ? ಜೇನುತುಪ್ಪ ವೆಜ್ಜಾ ನಾನ್ ವೆಜ್ಜಾ? ಟೊಮ್ಯಾಟೊ ಹಣ್ಣ, ತರಕಾರಿನ? ತೆಂಗಿನಕಾಯಿ ಕಾಯ, ಹಣ್ಣ ಅನ್ನೋ ಕನ್ಫ್ಯೂಷನ್ಗೆ ಯಾವಾಗ ತೆರೆ ಬೀಳುತ್ತೋ ಗೊತ್ತಿಲ್ಲ. ಆದರೆ ಈಗ ಹಾಲಿನ ವಿಚಾರ ದೊಡ್ಡ ಚರ್ಚೆ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ನಲ್ಲಿ ಒಬ್ಬರು ವೈದ್ಯರು ತಮ್ಮ ಮನೆಯ ವೆಜ್ ಥಾಲಿ ಫೋಟೋ ತೆಗೆದು ವೆಜಿಟೇರಿಯನ್ ಮೀಲ್ ಅಂತ ಪೋಸ್ಟ್ ಮಾಡಿದ್ರು. ಅದರಲ್ಲಿ ಪನೀರ್ ಮತ್ತು ಹಾಲಿನ ಖೀರ್ ಇತ್ತು. ಈ ರೀತಿ ಫಸ್ಟ್ ಆಫ್ ಆಲ್ ಇವರು ಊಟ ಹಾಕಿದ್ದಾರೆ, ವೆಜಿಟೇರಿಯನ್ ಮೀಲ್ ಅಂತ ಬೇರೆ ಬರ್ಕೊಂಡಿದ್ದಾರೆ. ಅದನ್ನು ನೋಡಿ ಇನ್ನೊಬ್ರು ಡಾಕ್ಟರ್ಗೆ ಸ್ವಲ್ಪ ಇವರ ಹತ್ರ ಕಾಲೆಳೆಯೋಣ ಅಂತ ಅನ್ನಿಸ್ತು. ಪನೀರ್ ಹಾಗೂ ಹಾಲು ವೆಜ್ ಹೆಂಗೆ ಸ್ವಾಮಿ? ನೀವು ವೆಜಿಟೇರಿಯನ್ ಮೀಲ್ ಅಂತ ಬರ್ಕೊಂಡಿದ್ದೀರಲ್ಲ, ಅವು ಪ್ರಾಣಿಯ ದೇಹದಿಂದ ತೆಗೆದಿರುವಂತಹ ಪದಾರ್ಥ ಅಲ್ವಾ? ಚಿಕನ್ ಫಿಶ್ ಬೀಫ್ ರೀತಿ ಇವು ನಾನ್ ವೆಜ್ಜೆ ಅಂತ ಚೂರು ಸ್ಟ್ರಾಂಗ್ ಆಗಿ ಹಾಕಿದ್ರು ರಿಪ್ಲೈ. ಸೋಷಿಯಲ್ ಮೀಡಿಯಾ ಅಲ್ವಾ, ಹಾಕೋದವ್ರಿಗೂ ಕೂಡ ಹಾಕಕ್ಕೆ ಅವಕಾಶ ಇರುತ್ತೆ, ಕಮೆಂಟ್ ಮಾಡೋರಿಗೂ ಕಮೆಂಟ್ ಮಾಡೋಕ್ಕೂ ಅವಕಾಶ ಇರುತ್ತೆ. ಚರ್ಚೆ ಶುರು. ಸಾಕಷ್ಟು ಪರ ವಿರುದ್ಧ ಚರ್ಚೆ. ಕಮೆಂಟ್ ಮಾಡಿದವರು ಪನೀರ್ ಹಾಲು ಪಡ್ಕೊಳ್ಳೋಕೆ ಯಾವ ಪ್ರಾಣಿನೂ ಸಾಯಬೇಕಾಗಿಲ್ಲ ಅಂದರು. ಇನ್ನೊಬ್ರು ಹಾಲು ಮಾಂಸ ಎರಡೂ ಒಂದೇ ಅಲ್ಲ ಅಂದರು. ಮತ್ತೊಬ್ರು ಹಾಲು ವೆಜ್ ಅಲ್ಲ ವೇಗನ್ ಅಂದರು. ಇನ್ನು ಕೆಲವರು ಹಾಗಾದರೆ ಜೀವಿ ಸಾಯದೆ ಮಾಂಸವನ್ನು ತೆಗೆದು, ಈಗ ಒಂದು ಸಣ್ಣ ಪೀಸ್ ಮಾಂಸವನ್ನು ತೆಗೆದ್ರೆ ಜೀವಿ ಏನು ಸಾಯೋದಿಲ್ಲ, ಗಾಯ ಗುಣ ಆಗಿಬಿಡುತ್ತೆ, ಆ ಮಾಂಸನ ತಿಂದರೆ ಅದು ವೆಜ್ ಆಗಿಬಿಡುತ್ತಾ ಅಂತ ಕೇಳಿದ್ರು. ಸೊ ಇದೆಲ್ಲ ಚರ್ಚೆ ನಡೀತು. ಆ ಚರ್ಚೆ ನಡುವೆ ಡಾಕ್ಟರ್ ಮತ್ತೆ ರಿಪ್ಲೈ ಮಾಡಿದ್ರು, ಮೊಟ್ಟೆಯಿಂದಲೂ ಯಾವ ಪ್ರಾಣಿನೂ ಸಾಯಲ್ಲ, ಆದರೆ ಮೊಟ್ಟೆನ ಯಾಕೆ ನಾನ್ ವೆಜ್ ಅಂತ ಕನ್ಸಿಡರ್ ಮಾಡ್ತೀರಾಗಾದ್ರೆ? ಹಾಲು ವೆಜ್ ಆದರೆ ಮೊಟ್ಟೆನೂ ವೆಜ್ ಅಲ್ವಾ ಹಾಗಾದ್ರೆ ಅಂತ ಪ್ರಶ್ನೆ ಹಾಕಿದ್ರು. ಹಾಲು ವೆಜ್ಜಾ ನಾನ್ ವೆಜ್ಜಾ? ಸ್ನೇಹಿತರೆ, ಹಾಲು ಪ್ರಾಣಿ ಮೂಲದಿಂದ ಸಿಗೋ ವಸ್ತು ಅನ್ನೋದ್ರ ಬಗ್ಗೆ ಯಾರಿಗೂ ಡೌಟ್ಸ್ ಇಲ್ಲ. ಹಸುವಿನ ಅಥವಾ ಹಾಲು ಕೊಡುವ ಯಾವುದೇ ಜೀವಿಯ ಕೆಚ್ಚಲಿನಿಂದ, ಅದರ ಮೊಲೆಯಿಂದ ಆ ಹಾಲನ್ನು ಹೊರಗೆ ಸಕ್ ಮಾಡಿ ತೆಗಿಬೇಕಾಗತ್ತೆ. ಹಾಲು ಕರಿಯೋದು ಅಂತ ಹೇಳಿದಾಗ ಹಾಲನ್ನು ಕರಿಯಲಾಗುತ್ತೆ. ಈಗಂತೂ ಫ್ಯಾಕ್ಟ್ರಿಗಳಲ್ಲಿ ಮಷಿನ್ಗಳ ಮೂಲಕ ಗೋವಿನ ಕೆಚ್ಚಲಿನಿಂದ ಹಾಲನ್ನು ತೆಗಿತಾರೆ. ಮನುಷ್ಯರು ಕೂಡ ತಾಯಿಯ ಎದೆಯಿಂದ ಯಾವ ರೀತಿ ಹಾಲನ್ನು ಸಕ್ ಮಾಡಿ ಹೊರಗೆ ತೆಗಿತಾರೆ ಅಂತ ಪ್ರತಿಯೊಬ್ಬರು ಮನುಷ್ಯರಿಗೂ ಕೂಡ ಗೊತ್ತಿರುತ್ತೆ. ಸೊ ಇಲ್ಲಿ ಹಾಲು ಪ್ರಾಣಿ ಜನ್ಯ ಅನ್ನೋದ್ರಲ್ಲಿ ಯಾರಿಗೂ ಡೌಟ್ ಇಲ್ಲ. ಬಟ್ ತುಂಬ ಇದೆ, ತರ್ಕ ತುಂಬ ಇದೆ, ಬೇರೆ ಬೇರೆ ಆ್ಯಂಗಲ್ಸ್ ಇದೆ, ಎಲ್ಲ ನೋಡ್ತಾ ಹೋಗೋಣ. ಹಾಲಲ್ಲಿ ವಿಟಮಿನ್ ಮತ್ತು ಪೋಷಕಾಂಶಗಳು ಲೋಡ್ ಆಗಿರೋದ್ರಿಂದ ಜಾತಿ ಧರ್ಮದ ಭೇದ ಭಾವ ಇಲ್ಲದೆ ಜಗತ್ತಿನಾದ್ಯಂತ ಹಾಲನ್ನು ಕುಡಿಯಲಾಗುತ್ತೆ. ಹುಟ್ಟಿದ ಆಲ್ಮೋಸ್ಟ್ ಪ್ರತಿಯೊಬ್ಬ ಮನುಷ್ಯ ಹಾಗೂ ಇತರ ಸಸ್ತನಿಗಳು ಹಾಲನ್ನು, ಒಂದಲ್ಲ ಒಂದು ಜೀವಿಯ ಹಾಲನ್ನು ಸೇವಿಸಿರ್ತೀವಿ. ಹಾಗಾಗಿ ಸಸ್ತನಿಗಳ ಡಯಟ್ನಲ್ಲೇ ಹಾಲು ಇಂಪಾರ್ಟೆಂಟ್ ಆಹಾರ. ವೈಜ್ಞಾನಿಕವಾಗಿ ಹಾಲಿಗೆ ಡೆಫಿನಿಷನ್ ಹೇಳಬೇಕು ಅಂದರೆ ಮ್ಯಾಮಲ್ಸ್ ಅಥವಾ ಸಸ್ತನಿಗಳ ದೇಹದಲ್ಲಿ, ಅದರಲ್ಲೂ ಹೆಣ್ಣು ಸಸ್ತನಿಗಳ ದೇಹದಲ್ಲಿ ಅವುಗಳ ಮರಿಗೋಸ್ಕರ ನ್ಯಾಚುರಲ್ ಆಗಿ ಉತ್ಪತ್ತಿಯಾಗೋ ಪ್ರಾಡಕ್ಟ್ ಇದು ಸೈನ್ಸ್ ಪ್ರಕಾರ. ಹಾಲಲ್ಲಿ ಪ್ರೋಟೀನ್, ಕೊಬ್ಬು, ಪ್ರಾಣಿಜನ್ಯ ಕೊಬ್ಬು, ಅನಿಮಲ್ ಫ್ಯಾಟ್ ಇರುತ್ತೆ. ಕಾರ್ಬೋಹೈಡ್ರೇಟ್, ಫಾಸ್ಫೇಟ್ಗಳು, ವಿಟಮಿನ್ಸ್, ನೈಟ್ರೋಜನ್ ಯುಕ್ತ ಖನಿಜ, ಕರಗಿದ ಬ್ಯಾಕ್ಟೀರಿಯಾ, ಲ್ಯಾಕ್ಟಿಕ್ ಆಸಿಡ್ ಸೇರಿದಂತೆ ಹಲವು ಆಸಿಡ್ಗಳಿರ್ತವೆ. ಆದರೆ ಅನಿಮಲ್ ಫ್ಲೆಶ್ ಅಂದರೆ ಪ್ರಾಣಿಜನ್ಯ ಮಾಂಸ ಹಾಗೂ ಮೊಟ್ಟೆ ಇರಲ್ಲ. ಹಾಗಾಗಿ ಭಾರತ ಹಾಗೂ ಹಿಂದೂ ಧರ್ಮ ಆಚರಿಸುವ ರಾಷ್ಟ್ರಗಳಲ್ಲಿ ತಮ್ಮಂತಾವು ವೆಜಿಟೇರಿಯನ್ಸ್ ಅಂತ ಕನ್ಸಿಡರ್ ಮಾಡೋರು ಹಾಲನ್ನು ಕೂಡ ವೆಜಿಟೇರಿಯನ್ ಫುಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ ಆಗಲೇ ಹೇಳಿದ ಹಾಗೆ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿವೆ, ಚರ್ಚೆ ಇದೆ. ಎರಡು ಕಡೆಯ ವಾದ ಏನು ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಎಲ್ಲ ಕಡೆ ಹೋಗೋದಿರುತ್ತೆ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್, ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ
ಮಕ್ಕಳಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ 9 ಮಾರ್ಚ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಹಾಲು ಯಾಕೆ ವೆಜ್ ಅಂತ ಕೆಲವರು ಹೇಳ್ತಾರೆ ಅಂದ್ರೆ, ಅವರ ವಾದ ಏನು ಅಂತ ನೋಡಿದ್ರೆ, ಹಾಲು ಸೇವಿಸುವಾಗ ಯಾವುದೇ ಪ್ರಾಣಿಯ ದೇಹದ ಭಾಗವನ್ನ ಸೇವಿಸಲ್ಲ. ಪ್ರಾಣಿ ದೇಹದಿಂದ ಬೇರ್ಪಟ್ಟ ವಸ್ತುವನ್ನ ಸೇವಿಸ್ತೀವಿ. ಹಾಗಾಗಿ ನೈಸರ್ಗಿಕವಾಗಿ ಹಾಲು ವೆಜಿಟೇರಿಯನ್ ಅನ್ನೋದು ಮೊದಲನೇ ವಾದ. ಹಾಲಲ್ಲಿ ಬಯೋಸೆಲ್ಗಳಿಲ್ಲ, ಅಂದ್ರೆ ಹಸುವಿನ ಹಾಲು ಬಳಸಿ ಕರುವಿಗೆ ಜನ್ಮ ಕೊಡೋಕೆ ಆಗಲ್ಲ. ಸೊ ಹಾಲಿಗೆ ಜೀವ ಇಲ್ಲ ಅನ್ನೋದು ಎರಡನೇ ವಾದ. ಹಿಂದೂ ಧರ್ಮದಲ್ಲಿ ಹಾಲನ್ನ ಸಾತ್ವಿಕ ಆಹಾರ ಅಂತ ಕನ್ಸಿಡರ್ ಮಾಡಲಾಗುತ್ತೆ. 100% ವೆಜಿಟೇರಿಯನ್ ವಸ್ತುಗಳಿಗೆ ಮಾತ್ರ ಸಾತ್ವಿಕ ಅನ್ನೋ ಟೈಟಲ್ ಸಿಗುತ್ತೆ. ಹಾಗಾಗಿ ಧಾರ್ಮಿಕವಾಗಿ ನೋಡಿದಾಗಲೂ ಕೂಡ ಇದು ವೆಜಿಟೇರಿಯನ್ ಅಂತಾನೂ ವಾದ ಮಾಡ್ತಾರೆ. ಕೇವಲ ಭಾರತದ ಪುರಾಣಗಳಲ್ಲ, ಮಿಡಲ್ ಈಸ್ಟ್, ಪಾಶ್ಚಿಮಾತ್ಯ ಸಂಸ್ಕೃತಿಗಳ ದಾಖಲೆಗಳಲ್ಲೂ ಹಾಲಿಗೆ ಪ್ರಾಮುಖ್ಯತೆ ಇದೆ. ಇನ್ನು ಹಾಲು ನಾನ್ ವೆಜ್ ಅಂತ ಹೇಳೋರು ಏನು ವಾದ ಮಾಡ್ತಾರೆ ಅಂತ ಕೇಳಿದ್ರೆ, ಇವರು ವೈಜ್ಞಾನಿಕ ಅಂಶಗಳನ್ನು ಮುಂದಿಡ್ತಾರೆ. ಧಾರ್ಮಿಕ ಅಂಶಗಳಿಗಿಂತ ಹೆಚ್ಚಾಗಿ ಹಾಲಿನ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂದ್ರೆ ಅದರ ಕಣಗಳ ರಚನೆ ಹಾಗೂ ಹಾಲಿನ DNA ಪ್ರಾಣಿಗಳಲ್ಲಿ ಮಾತ್ರ ಸಿಗೋದು. ಸೇಮ್ ಪ್ರಾಣಿಗಳಲ್ಲಿರೋ DNA ಮತ್ತು ಇದರಲ್ಲಿರೋ DNA ಒಂದೇ ರೀತಿ. ಹಾಗಾಗಿ ಅದು ಮೂಲತಃ ನಾನ್ ವೆಜ್, ಪ್ರಾಣಿ ದೇಹದಿಂದ ಬಂದಿದ್ದು ಅಂತ ಹೇಳ್ತಾರೆ. ಜೊತೆಗೆ ಮೊಟ್ಟೆಗಳ ರೀತಿ ಹಾಲಲ್ಲೂ ಅನಿಮಲ್ ಫ್ಯಾಟ್, ಪ್ರಾಣಿ ಕೊಬ್ಬು ಇರುತ್ತೆ. ಈ ಕೊಬ್ಬಿನ ಅಂಶ ಪ್ರಾಣಿಯ ದೇಹದ ಭಾಗ, ದೇಹದಲ್ಲೇ ಉತ್ಪತ್ತಿಯಾಗಿದ್ದು. ಹಾಗಾಗಿ ಅದು ನಾನ್ ವೆಜ್ ಅನ್ನೋದು ಎರಡನೇ ಒಂದು ಆಧಾರವಾಗಿ ಅವರು ಮುಂದಿಡ್ತಾರೆ. ಏನೋ ಹಾಲಲ್ಲಿ 9 ರೀತಿಯ ಅಗತ್ಯದ ಅಮೈನೋ ಆಸಿಡ್ಸ್, ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇರ್ತವೆ. ವೈಟಮಿನ್ B12 ಹಾಗೂ ಕೊಲೆಸ್ಟ್ರಾಲ್ ಇರುತ್ತೆ. ವೈಟಮಿನ್ B12 ಹಾಗೂ ಕೊಲೆಸ್ಟ್ರಾಲ್ ಸಸ್ಯಗಳಲ್ಲಿ ಇರಲ್ಲ. ಹಾಗಾಗಿ ಇದು ನಾನ್ ವೆಜ್ ಅಂತ ಹೇಳ್ತಾರೆ. ಹಾಗೆ ಸಸ್ತನಿಗಳ ದೇಹದಲ್ಲಿ ಹಾಲು ಉತ್ಪತ್ತಿಯಾಗೋಕೆ ಬೇಕಾಗೋ ಗ್ಲುಕೋಸ್, ಪ್ರೋಟೀನ್, ಆಸಿಟೇಟ್, ಅಮೈನೋ ಆಸಿಡ್, ಫ್ಯಾಟಿ ಆಸಿಡ್ಸ್ ಎಲ್ಲ ಸಪ್ಲೈ ಆಗೋದು ಆ ಪ್ರಾಣಿಯ ರಕ್ತದಿಂದ. ಇದು ಸೈನ್ಸ್ನಲ್ಲಿ ಕ್ಲಿಯರ್ ಇರೋ ವಿಚಾರ. ಹಾಗಾಗಿ ಹಾಲು ಉತ್ಪಾದನೆಯಲ್ಲಿ ರಕ್ತ ನೇರವಾಗಿ ಇನ್ವಾಲ್ವ್ ಆಗೋದ್ರಿಂದ ವೆಜಿಟೇರಿಯನ್ ಹೆಂಗದು, ಅದು ನಾನ್ ವೆಜಿಟೇರಿಯನ್ ಪ್ರಾಡಕ್ಟ್ ಅನ್ನೋ ವಾದವನ್ನ ಮಾಡ್ತಾರೆ. ವೆಜ್ ಅನ್ನುತ್ತೆ FSSAI, ನಾನ್ ವೆಜ್ ಅನ್ನುತ್ತೆ ಪೀಟಾ. ಸ್ನೇಹಿತರೆ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ FSSAI ರೆಗ್ಯುಲೇಷನ್ಸ್ ಪ್ರಕಾರ ಹಾಲನ್ನ ವೆಜಿಟೇರಿಯನ್ ಆಹಾರ ಅಂತ ಕ್ಲಾಸಿಫೈ ಮಾಡಲಾಗಿದೆ. ಅಗೇನ್ ಇದಕ್ಕೆ ಕಾರಣ ಹಾಲಲ್ಲಿ ಅನಿಮಲ್ ಫ್ಲೆಶ್ ಇಲ್ಲದೆ ಇರೋದು. ಸೊ ಹಾಲಿನ ಪ್ರಾಡಕ್ಟ್ಗಳಿಗೆ FSSAI ಗ್ರೀನ್ ಡಾಟ್ ಕೊಡುತ್ತೆ. ಆದರೆ ಪೀಟಾ ಹಸುವಿನ ಹಾಲು, ಎಮ್ಮೆ ಹಾಲು ನಾನ್ ವೆಜ್ ಅಂತ ಹೇಳುತ್ತೆ. ಮೇಲೆ ಹೇಳಿದ ಅದೇ ಕಾರಣಗಳ ಜೊತೆಗೆ ಭಾರತದಲ್ಲಿ ಡೈರಿ ಇಂಡಸ್ಟ್ರಿ ಇರೋದ್ರಿಂದಲೇ ಬೀಫ್ ಇಂಡಸ್ಟ್ರಿ ಕೂಡ ಇರೋದು. ಡೈರಿ ಇಂಡಸ್ಟ್ರಿಗಳಲ್ಲಿ ಪ್ರಾಣಿಗಳನ್ನು ಬಹಳ ಕ್ರೂರವಾಗಿ ನಡೆಸ್ಕೊಳ್ತಾರೆ. ಹಾಲು ಕೊಡೋ ಪ್ರಾಣಿಗಳಿಗೆ ಚಿತ್ರ ಹಿಂಸೆ ಆಗುತ್ತೆ. ಹಾಗಾಗಿ FSSAI ಹಾಲನ್ನು ನಾನ್ ವೆಜಿಟೇರಿಯನ್ ಅಂತ ಕನ್ಸಿಡರ್ ಮಾಡಿ ಎಥಿಕಲ್ ಆಗೂ ಕೂಡ ಹಿಂಗೆ ನೀವು ಮಾಡಬೇಕು ಅನ್ನೋ ವಾದವನ್ನು ಮುಂದಿಡ್ತಾರೆ. ಸಸ್ಯಜನ್ಯ ಹಾಗೂ ಪ್ರಾಣಿಜನ್ಯ ಆಹಾರವನ್ನು ಸರಿಯಾಗಿ ಡಿಫ್ರೆನ್ಶಿಯೇಟ್ ಮಾಡಿ ಅಂತ ಹೇಳ್ತಾರೆ. ಲ್ಯಾಕ್ಟೋ ವೆಜಿಟೇರಿಯನಿಸಮ್ ಸ್ನೇಹಿತರೆ, ಪ್ಯೂರ್ ವೆಜಿಟೇರಿಯನಿಸಮ್ ಡೆಫಿನಿಷನ್ ಪ್ರಕಾರ ಕಂಪ್ಲೀಟ್ ಆಗಿ ಸಸ್ಯಜನ್ಯ ವಸ್ತು ಮಾತ್ರ ತಿನ್ನೋರು ಪ್ಯೂರ್ ವೆಜಿಟೇರಿಯನ್ಸ್ ಆಗ್ತಾರೆ. ಆದರೆ ವೆಜಿಟೇರಿಯನ್ ಡಯಟ್ನಲ್ಲಿ 4 ಟೈಪ್ಸ್ ಇವೆ, ಒಂದೇ ಅಲ್ಲ 4 ಟೈಪ್ಸ್ ಇವೆ. ವೇಗನ್, ಲ್ಯಾಕ್ಟೋ ವೆಜಿಟೇರಿಯನ್, ಲ್ಯಾಕ್ಟೋ ಓವೋ ವೆಜಿಟೇರಿಯನ್ ಹಾಗೂ ಓವೋ ವೆಜಿಟೇರಿಯನ್. ವೇಗನ್ ಡಯಟ್ ಅಥವಾ ವೇಗನಿಸಮ್ ಅಂದರೆ ಕೇವಲ ಸಸ್ಯಜನ್ಯ ಆಹಾರ ಪದಾರ್ಥಗಳನ್ನು ಮಾತ್ರ ಸೇವಿಸೋದು. ಇದನ್ನು ಫಾಲೋ ಮಾಡೋರು ಹಾಲು, ಹಾಲಿನ ಉತ್ಪನ್ನ, ಮೊಟ್ಟೆ, ಮಾಂಸ, ಸೀಫುಡ್ ಯಾವುದೂ ಮುಟ್ಟಲ್ಲ. ಜಿಲಾಟಿನ್ ಬಳಸಿ ತಯಾರಿಸೋ ಚ್ಯೂಯಿಂಗಮ್, ಮಾರ್ಷ್ಮೆಲೋ, ಜೆಲ್ಲಿಸ್ ಮುಂತಾದ ಆಹಾರವನ್ನು ತಿನ್ನಲ್ಲ. ಏನು ಲ್ಯಾಕ್ಟೋ ವೆಜಿಟೇರಿಯನ್ ಅಂದರೆ ಸಸ್ಯಜನ್ಯ ಆಹಾರ ಜೊತೆಗೆ ಹಾಲು, ಹಾಲಿನ ಉತ್ಪನ್ನವನ್ನು ಸೇವಿಸ್ತಾರೆ ಇವರು. ಭಾರತದ ಹೆಚ್ಚಿನ ವೆಜಿಟೇರಿಯನ್ಸ್ ಈ ಲ್ಯಾಕ್ಟೋ ವೆಜಿಟೇರಿಯನ್ಸ್ ಅಂತ ಹೇಳ್ಬೋದು. ಏನು ಲ್ಯಾಕ್ಟೋ ಓವೋ ವೆಜಿಟೇರಿಯನ್ ಅಂದರೆ ಸಸ್ಯಜನ್ಯ ಆಹಾರದ ಜೊತೆಗೆ ಹಾಲು ಹಾಗೆ ಮೊಟ್ಟೆಯನ್ನು ಕೂಡ ಸೇವಿಸ್ತಾರೆ. ಉಳಿದಂತೆ ಓವೋ ವೆಜಿಟೇರಿಯನ್ ಅಂದರೆ ಸಸ್ಯಜನ್ಯ ಆಹಾರ ಜೊತೆಗೆ ಹಾಲು ಸೇವಿಸಲ್ಲ, ಮೊಟ್ಟೆ ಮಾತ್ರ ಇವರು ಸೇವಿಸ್ತಾರೆ. ಈ ರೀತಿ 4 ಕ್ಲಾಸಿಫಿಕೇಶನ್ ಇದೆ. ಸ್ನೇಹಿತರೆ, ಮನುಷ್ಯ ಪ್ರಭೇದನೆ ಮ್ಯಾಮಲ್ಸ್ ವರ್ಗಕ್ಕೆ ಸೇರಿದ್ದು. ಮ್ಯಾಮಲ್ಗಳ ಮೊದಲ ಆಹಾರವೇ ಹಾಲು. ಹುಟ್ಟಿದ ತಕ್ಷಣ ತಾಯಿಯ ಹಾಲನ್ನು ಕುಡಿತೀವಿ. ಇಲ್ಲಿ ಹಾಲು ವೆಜ್ಜಾ ನಾನ್ ವೆಜ್ಜಾ ಅಂತ ಕ್ಲಾಸಿಫೈ ಮಾಡೋದಕ್ಕಿಂತ ಹೆಚ್ಚಾಗಿ ಎಲ್ಲ ವಯಸ್ಸಿನ ಜನರನ್ನ ಪೋಷಣೆ ಮಾಡೋ ಒಂದು ಒಳ್ಳೆ ಆಹಾರ ಇದು. ಹುಟ್ಟಿದಾಗಂತೂ ಹಲವು ತಿಂಗಳ ಕಾಲ ಬರೀ ತಾಯಿ ಹಾಲೇ ಕುಡಿ ಅಂತ ಡಾಕ್ಟರ್ಸೇ ಹೇಳ್ತಾರೆ. ಬೇರೇನೂ ಕೊಡಬೇಡಿ ಮಗುಗೆ, ನೀರು ಕೂಡ ಕೊಡಬೇಡಿ ಅಂತಾರೆ. ಸೊ ಅಷ್ಟು ಪ್ರಾಮುಖ್ಯತೆ ಇದೆ. ಅಫ್ಕೋರ್ಸ್ ಒಂದಷ್ಟು ಜನ ಲ್ಯಾಕ್ಟೋಸ್ ಇಂಟಾಲರೆಂಟ್ಸ್ ಇರ್ತಾರೆ. ಬೆಳೀತಾ ಬೆಳೀತಾ ಕೆಲವರಿಗೆ ಹಾಲು ಆಗಲ್ಲ, ಅಜೀರ್ಣ ಆಗುತ್ತೆ, ಹಾಲು ಹೊಟ್ಟೆ ಒಳಗಡೆ ಹೋಗಿ ತಳಮಳ ಸೃಷ್ಟಿ ಮಾಡುತ್ತೆ. ಅಂಥವರು ಈ ಲ್ಯಾಕ್ಟೋಸ್ ಫ್ರೀ ಮಿಲ್ಕ್ ಅಂತ ತುಂಬ ಜನ ಗೊತ್ತೇ ಇಲ್ಲ. ಅವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋದು ಗೊತ್ತಿಲ್ಲ, ಹಾಲು ಆಗಲ್ಲ ಅಂತ ಬಿಡ್ತಾ ಇರ್ತಾರೆ ಅವರು. ಸುಮಾರು ಬ್ರ್ಯಾಂಡ್ಸ್ ಇದಾವೆ. ಅದರಲ್ಲೂ ಅಮೂಲ್ನ ಲ್ಯಾಕ್ಟೋಸ್ ಫ್ರೀ ಮಿಲ್ಕ್ ಅಂತೂ ತುಂಬ ಎಲ್ಲ ಕಡೆ ಅವೈಲೇಬಲ್ ಇದೆ. ಎಲ್ಲ ಈ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ.
ನಗರ ಪ್ರದೇಶಗಳಲ್ಲಿ ವಾಸ ಮಾಡೋರಿಗಂತೂ ಈ ಇನ್ಸ್ಟಾಮಾರ್ಟು, ಆಮೇಲೆ ಬ್ಲಿಂಕಿಟ್ಟು, ಜೆಪ್ಟೋ ಇದೆಲ್ಲದರಲ್ಲೂ ಕೂಡ ಈ ಲ್ಯಾಕ್ಟೋಸ್ ಫ್ರೀ ಮಿಲ್ಕ್ ಸಿಗ್ತಾ ಇದೆ. ತರಿಸ್ಕೊಂಡು ನೀವು ಆರಾಮಾಗಿ ಹಾಲು ಹಾಗೂ ಹಾಲಿನ ಉತ್ಪನ್ನವನ್ನು ಎಂಜಾಯ್ ಮಾಡ್ಬೋದು. ನಮ್ಮ ಹಲ್ಲು, ಮೂಳೆಗಳಿಗೆ ಬೇಕಾದ ಕ್ಯಾಲ್ಶಿಯಂ, ಮಾಂಸಖಂಡಗಳಿಗೆ ಬೇಕಾದ ಪ್ರೋಟೀನ್ನ ದೊಡ್ಡ ಸೋರ್ಸ್ ಇದು ಹಾಲು. ಮಕ್ಕಳ ಬೆಳವಣಿಗೆಗೂ ತುಂಬ ಮುಖ್ಯ. ಅಷ್ಟು ಮೌಲ್ಯ ಇರೋದ್ರಿಂದಲೇ ಹಾಲಿಗೆ ತುಂಬ ಇಂಪಾರ್ಟೆನ್ಸ್ ಇರೋದು. ಸೊ ವೆಜ್ಜಾ ನಾನ್ ವೆಜ್ಜಾ ಅಂತ ಸುಮ್ಮನೆ ತಮಾಷೆ ಚರ್ಚೆ ಮಾಡಿದ್ರು ಓಕೆ, ಸೀರಿಯಸ್ ಆಗಿ ಗಲಾಟೆ ಮಾಡ್ಕೊಳ್ಳೋ ವಿಚಾರ ಅಂತೂ ಅಲ್ವೇ ಅಲ್ಲ. ನಿಮಗೆ ಬೇಕಾಗಿದ್ದನ್ನು ತಿನ್ಕೊಂಡು ಕುಡ್ಕೊಂಡು ನಿಮ್ಮ ಲೈಫಲ್ಲಿ ನೀವು ಆರಾಮಾಗಿದ್ದರೆ ಆಯಿತು. ಸುಮ್ಮನೆ ಏನಕ್ಕೆ ಯಾವುದೇ ಆಹಾರವನ್ನು ಕಳಪೆ ಶ್ರೇಷ್ಠ ಅಂತ ಜಗಳ ಆಡೋದ್ರಲ್ಲಿ ಅರ್ಥವೇ ಇಲ್ಲ. ಆಹಾರ ಅವರವರ ವೈಯಕ್ತಿಕ ವಿಚಾರ. ಅವ್ರವ್ರಿಗೆ ಬೇಕಾಗಿದ್ದನ್ನು ಅವ್ರವರು ಸೇವಿಸ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಅವ್ರವ್ರ ಪಾಡಿಗೆ ಅವ್ರವ್ರು ಇದ್ದರೆ ಏನೂ ಯಾರಿಗೂ ಏನು ಸಮಸ್ಯೆ ಆಗೋದಿಲ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.